ಬಂಧುಗಳೇ ನಮಸ್ಕಾರ. ಒಂದು ವೆರಿ ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನೀವು ಸುಮ್ಮನೆ ಮೊಬೈಲ್ ಓಪನ್ ಮಾಡಿದ್ರೆ ಸಾಕು, ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ಕಲ್ಲಿ ರೀಲ್ಸ್ಗಳಾಗಲಿ ಬರೋದೆಲ್ಲ ಬರೀ ಬೆಂಗಾಲದ ವಿಡಿಯೋಗಳೇನೆ. ಅದರಲ್ಲೂ ಕೂಡ ಆ TMCಯ ಲೀಡರ್ಗಳಿಗೆ ಹೆಂಗೆ ಜನ ಹಿಡ್ಕೊಂಡು ಮೊಟ್ಟೆಲ್ ಬಡಿತಾ ಇದ್ದಾರೆ, ಟೊಮೊಟೊಲ್ ಬಡಿತಾ ಇದ್ದಾರೆ, ಸಿಕ್ಕ ಕಡೆ ಹಿಡ್ಕೊಂಡು ರುಬ್ತಾ ಇದ್ದಾರೆ. ಆ ವಿಡಿಯೋಗಳಂತೂ ಮುಗಿತಲೇ ಇಲ್ಲ. ನೋಡಿ, ಎಲ್ಲ ರಾಜ್ಯಗಳಲ್ಲೂ ಚುನಾವಣೆಗಳು ನಡೆಯುತ್ತೆ, ಸರ್ಕಾರ ಬರುತ್ತೆ ಹೋಗುತ್ತೆ, ಆದರೆ ಸೋತ ಯಾವುದೇ ಪಕ್ಷದನ್ನ ಜನ ಹಿಡ್ಕೊಂಡು ಈ ರೀತಿ ಬಡದಿಲ್ಲ. ಈ ಉದಾಹರಣೆನೇ ಎಲ್ಲೂ ಇಲ್ಲ. ಇವತ್ತು ತಮಿಳುನಾಡಲ್ಲಿ DMK ಸೋಲ್ತು, ಎಲ್ಲರೂ ಲೀಡರ್ಗಳು ಇಟ್ಕೊಂಡು ಯಾರು ಮುಟ್ಲಿಲ್ಲ ಅವ್ರನ್ನ. ಕೇರಳದಲ್ಲಿ CPM ಸೋಲ್ತು, ಅಲ್ಲಿನ ಲೀಡರ್ಗಳನ್ನ ಗೌರವಿತವಾಗಿ ನಡೆಸ್ಕೊತಾ ಇದ್ದಾರೆ ಜನ. ಆದರೆ ಬೆಂಗಾಲದಲ್ಲಿ ಮಾತ್ರ ಮಮತಾ ಬ್ಯಾನರ್ಜಿಯ TMC ಸೋತ ಮೇಲೆ ಪ್ರತಿ ಗ್ರಾಮ ನಾನು ಹೇಳ್ತಾ ಇದ್ದೀನಲ್ಲ, ಪ್ರತಿ ಗ್ರಾಮದಲ್ಲಿ, ಪ್ರತಿ ಊರಲ್ಲಿ, ಪ್ರತಿ ಬೀದಿಲಿ ಜನ ಅಲ್ಲಿನ ಲೀಡರ್ಗಳನ್ನ ಹಿಡ್ಕೊಂಡು ಬಡಿತಾವ್ರೆ ಅಂತ ಹೇಳಿದ್ರೆ ಇವ್ರು ಯಾರು BJP ಕಾರ್ಯಕರ್ತರಲ್ಲ ರೀ. ಸಾಮಾನ್ಯ ಜನ, ಸಾಮಾನ್ಯ ಹೆಂಗಸರು, ಕೂಲಿಕಾರ ಹೆಣ್ಣುಮಕ್ಕಳು, ಸ್ಟೂಡೆಂಟ್ಗಳು ಆ ಲೀಡರ್ಗಳನ್ನ ಆಚೆ ಕಡೆಗೆ ಎಳ್ಕೊಂಡು ಬಡಿತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನೆಷ್ಟು ದೌರ್ಜನ್ಯ ಮಾಡಿರಬೇಕು ಆ ಪಾಪಿಗಳು, ಎಷ್ಟು ದೌರ್ಜನ್ಯ ಮಾಡಿರ್ಬೇಕ್ರಿ. ಅವನೊಬ್ಬ ಸ್ಕೌಂಡ್ರಲ್ಲಿದ್ದ ಉಜ್ವಲ್ ಬಿಶ್ವಾಸ್ ಅಂತ ಹೇಳಿ ಮೇಯರ್ ಆಗಿದ್ದವನು. ಅವನು ಎಷ್ಟೆಷ್ಟು ಅನಾಚಾರ ಮಾಡಿದ ಅಂತ ಹೇಳಿದ್ರೆ ಜನ ಇವತ್ತು ಅವನನ್ನು ಆಚೆ ಕಡೆ ಹೆಜ್ಜೆ ಇಡಕ್ಕೆ ಬಿಡ್ತಿಲ್ಲ. ಅವನ ಮೇಲೆ ಕೇಸ್ಗಳು ಫೈಲ್ ಆಗಿದೆ. ಪೊಲೀಸ್ ಎನ್ಕ್ವೈರಿಗೆ ಆಚೆ ಕಡೆಗೆ ಕರ್ಕೊಂಡೋಗೋಕ್ಕೆ 2-3 ಸೆಕೆಂಡು ಅವನ ಮನೆ ಬಾಗಿಲಿಗೇನೆ ಜೀಪ್ ತೊಗೊಂಡು ನಿಲ್ಸ್ಕೊತಾರೆ. ಅಲ್ಲಿಂದ ಇಲ್ಲಿಗೆ ಬರೋಷ್ಟಿಗೆ ಒಂದು 100 ಮೊಟ್ಟೆ ಬೀಳ್ತವೆ, ಒಂದು 100 ಟೊಮೊಟೊ ಬೀಳ್ತವೆ. ಅದಕ್ಕಿಂತ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನೋಡಿದ್ದು ಆ TMC ಲೀಡರ್ ಒಬ್ಬ ಮಹಿಳೆದು. ಆ ಮಹಿಳೆಗೆ ಜನ ಬಿಳಿ ಸೀರೆ ಉಡಿಸ್ತಾವ್ರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ TMC ಲೀಡರ್ಗಳು ಯಾವ ರೀತಿ ರಾಕ್ಷಸತ್ವ ಮೆರೆದಿದ್ರು ಅಂತ ಹೇಳಿದ್ರೆ, ಈ ಲೇಡಿ ಇದಾರಲ್ಲ, ಈ ಅಮ್ಮ ಲೋಡ್ಗಟ್ಲೆ ಬಿಳಿ ಸೀರೆ ಮನೇಲಿ ಸ್ಟಾಕ್ ಇಟ್ಕೊಂಡಿರೋದಂತೆ. ಯಾರಾದರೂ BJPಗೆ ವೋಟ್ ಹಾಕಿದ್ರೆ ಅಥವಾ ಯಾವುದಾದ್ರೂ ಒಂದು ಕುಟುಂಬ TMCಗೆ ವೋಟ್ ಹಾಕದೇ ಇದ್ರೆ ಈ ಲೇಡಿ ಬಿಳಿ ಸೀರೆ ಕಟ್ಸೋದಂತೆ ಆ ಮನೆಗೆ. ಯಾಕೆ ಅಂತ ಹೇಳಿದ್ರೆ, ಬಿಳಿ ಸೀರೆ ಯಾವುದರ ಸಂಕೇತ ಅಂತ ಹೇಳಿದ್ರೆ, ಗಂಡ ತೀರೋದಾಗ ಆ ಹೆಣ್ಮಕ್ಳು ಅಲ್ಲಿ ಬಿಳಿ ಸೀರೆ ಉಡ್ತಾರಲ್ಲ, ನೀನು ಗಂಡನ ಮುಗಿಸ್ತೀನಿ, ನಿನ್ನನ್ನು ವಿಧವೆ ಮಾಡ್ತೀನಿ ಅಂತ ಹೇಳಿ ಡೈರೆಕ್ಟ್ ಥ್ರೆಟ್ಟು. ಮನೆಗಳಿಗೆ ಬಿಳಿ ಸೀರೆ ಕಳಿಸೋದಂತೆ. 100 ಮನೆಗಳಿಗೆ ಕಳಿಸ್ಬಿಟ್ಟಿದೆ ಅಂತೆ. 100 ಮನೆಯಲ್ಲಿ ಹತ್ಯೆಗಳು ಆಗೋಗಿದ್ದಾವೆ ಅಥವಾ ಅನಾಚಾರಗಳು ನಡೆದೋಗಿದ್ದಾವೆ ಹಿಂದೆ ಎಲ್ಲ ಈ ಮಹಿಳೆಯ ಕೈಯಿಂದ. ಜನ ಬಿಡ್ತಾರೇನ್ರಿ? ಹಿಡ್ಕೊಂಡು ಆ ಎಮ್ಮನ ಹಿಡ್ಕೊಂಡು ಹಿಗ್ಗಾಮಗ್ಗ ಇದು ಮಾಡಿ ಆ ಬಿಳಿ ಸೀರೆನ ಉಡ್ಸಿ ಕಡೆಗೆ ಬಿದ್ದೋಯ್ತು ಕೆಳಗಡೆಗೆ. ಅದು ಜನ ಬಿಡಲಿಲ್ಲ, ಬಿಳಿ ಸೀರೆ ಉಡ್ಸಿದ್ರು. ಯಾಕೆ ಅಂತ ಹೇಳಿದ್ರೆ ಅವತ್ತು ಎಲ್ಲರಿಗೂ ಬಿಳಿ ಸೀರೆಗೆ ಮನೆಗೆ ಪಾರ್ಸಲ್ ಮಾಡಿದ್ದಲ್ಲ, ಇವತ್ತು ನೀನು ಅನುಭವಿಸು ಅಂತ ಹೇಳಿ. ಇನ್ನೆಷ್ಟು ನೊಂದಿರಬೇಡ ಜನ ರೀ. ಒಬ್ಬೊಬ್ಬ ಲೀಡರ್ಗಳನ್ನ ಪೊಲೀಸ್ ಆಚೆ ಕಡೆಗೆ ಎನ್ಕ್ವೈರಿ ಮಾಡಕ್ಕೆ 5 ನಿಮಿಷ ಆಚೆ ಕಡೆ ಕರ್ಕೊಂಡ್ಬಂದ್ರೆ ಸಾಕು, ಮನೆ ಮುತ್ತಿಗೆ ಹಾಕೊಂಡು ದಾಳಿ ಮಾಡ್ತಾ ಇದ್ದಾರೆ ಜನ. ಅಭಿಷೇಕ್ ಬ್ಯಾನರ್ಜಿನೇ ಬಿಡಲಿಲ್ಲ. ಅಭಿಷೇಕ್ ಬ್ಯಾನರ್ಜಿಗಂತೂ ರುಬ್ಬಾಡ್ಬಿಟ್ರು ಮೊಟ್ಟೆನಲ್ಲಿ. ಮಮತಾ ಬ್ಯಾನರ್ಜಿಗೂ ಬಿಡ್ತಿಲ್ಲ. ಕಳ್ಳಿ ಚೋರ್ ಅಂತೇಳಿ ಘೋಷಣೆಗಳು. ನೀವು ನೋಡಬೇಕಿತ್ತು ಮಮತಾ ಬ್ಯಾನರ್ಜಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನೀವು ನೆನ್ನೆ ವಿಜುವಲ್ ನೋಡಬೇಕಿತ್ತು. ಡೆಲ್ಲಿಯಿಂದ ಬಂದವರು ಕಾಳಿಘಾಟಲ್ಲಿ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಒಂದು ನಾಯಿ ಜೊತೆಲಿಲ್ಲ ರೀ. ಬೇರೆಯವ್ರನ್ನ ಬಿಟ್ಬಿಡಿ. ಇವತ್ತು ಜೊತೆಲಿದ್ದ ಕಲ್ಯಾಣ್ ಬ್ಯಾನರ್ಜಿ ಮೀಡಿಯಾದಲ್ಲಿ ಬಂದು ಆವಾಜ್ ಆಗ್ತಾನೆ, ಓ ದೀದಿ, ನಿಮ್ಗೆ ಅಭಿಷೇಕ್ ಬ್ಯಾನರ್ಜಿ ಬೇಕಾ, ನಾನು ಬೇಕಾ? ನಿಮ್ಗೆ ರಕ್ತ ಸಂಬಂಧ ಬೇಕಾ ಅಥವಾ ಇಷ್ಟು ವರ್ಷ ಜೊತೆಲಿರೋ ನಾನು ಬೇಕಾ? ಅದೇನೋ ಅಭಿಷೇಕ್ ಬ್ಯಾನರ್ಜಿ ಇವ್ರನ್ನ ಕೋರ್ಟ್ ಕೇಸಿಂದ ಇವ್ರನ್ನ ತೆಗೆದುಬಿಟ್ರಂತೆ, ಇವ್ರದ ವಕಾಲತ್ನ ಬೇರೆ ಅಡ್ವೊಕೇಟ್ನ ನೇಮಿಸಿದ್ರಂತೆ. ಅಷ್ಟಕ್ಕೇ ಈ ಮನುಷ್ಯನ ತಡ್ಕೊಳಕ್ಕಾಗ್ತಿಲ್ಲ. ಎಲ್ಲ ಫುಟ್ಬಾತಲ್ಲಿದ್ದ ಮನುಷ್ಯನ ಕರ್ಕೊಂಬಂದು MP ಮಾಡಿದ್ದು ಮಮತಾ ಬ್ಯಾನರ್ಜಿ. ಇವತ್ತು ಮಮತಾ ಬ್ಯಾನರ್ಜಿಗೆ ಥ್ರೆಟ್ಟು ಮೀಡಿಯಾದಲ್ಲಿ ಆವಾಜ್, ನಿನಗೆ ನಾನು ಬೇಕಾ ಅವ ಬೇಕಾ ಅಂತ ಹೇಳಿ. ಮಮತಾ ಬ್ಯಾನರ್ಜಿಗೇನು ಯಾರು ವಹಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ. ಮಾಡಿರೋ ಅನಾಚಾರಕ್ಕೆ ಸರಿಯಾಗಿ ಅನುಭವಿಸ್ತಾ ಇದೆ. ಇವತ್ತು ಸಯೋನಿ ಘೋಷ್ ಅಂತವ್ರ ಜೊತೆಲಿಲ್ಲ. 40 ವರ್ಷದಿಂದ ಜೊತೆಲಿದ್ದಂತಹ ಕಾಕೋಲಿ ದಸ್ತಿದಾರ್ ಜೊತೆಲಿಲ್ಲ. ಮಹುವಾ ಮಿತ್ರ ಎಲ್ಲಿದ್ದಾರೆ ಗೊತ್ತೇ ಇಲ್ಲ, ಎಸ್ಕೇಪ್. ಶತ್ರುಘ್ನ ಸಿನ್ಹಾ ಎಲ್ಲಿದ್ದಾರೆ? ನಾಪತ್ತೆ. ಸಾಗರಿಕಾ ಘೋಷು ಅಡ್ರೆಸ್ಗೆ ಇಲ್ಲ. ಯಾವತ್ತೂ ಅಷ್ಟೇ ಅನಾಚಾರ ಮಾಡಿದಾಗ ಅದು ಮಾಡಿದ್ರ ಫಲ ಎಲ್ಲರೂ ಉಂಟಾ ಇರ್ತಾರೆ. ಅದು ಕರ್ಮ ಬಂದು ಸುತ್ಕೊಂಡಾಗ ಒಬ್ಬರೇ ಅನುಭವಿಸ್ಬೇಕು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಈಗಂತೂ ಯಾಕೆ ಅಲ್ಲಿ MLAಗಳು MP ಗಳು ಪಾರ್ಟಿ ಬಿಟ್ಟು ಓಡೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬೇರೆ ಏನೋ ರಾಜಕೀಯ ಭವಿಷ್ಯಕ್ಕಲ್ಲ, ಸದ್ಯಕ್ಕೆ ಜೀವ ಉಳಿಸ್ಕೊಳ್ಳೋಕ್ಕೆ. TMC ಅವರು ಅಂತ ಇಟ್ಕೊಂಡು ಮನೆಯಿಂದ ಆಚೆ ಬರೋಕ್ಕೂ ಆಗಲ್ಲ, ಬಿಡಲ್ಲ ಜನ. ಎಲ್ಲಿಗೆ ಬೇಕಾದ್ರೂ ಹೋಗಿ ನಿಲ್ಬೋದು. ಅನಾಚಾರ ಮಾಡೋರು ಎಲ್ಲರೂ ಕೂಡ ಗಮನ ಇಟ್ಟು ನೋಡಬೇಕಾಗಿರ್ತಕ್ಕಂಥ ಎಪಿಸೋಡ್ ಇದು. ನಮಸ್ಕಾರ.